ವಿಜಯೇಂದ್ರ ಮತ್ತು ಯತ್ನಾಳ್ ಮಧ್ಯೆ ಅಂತರ್ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇನ್ಸೈಡ್ ಮಾಹಿತಿ ಟಿವಿ9ಗೆ ಲಭ್ಯವಾಗಿದೆ. ಈ ಒಂದು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀವಿ. ಕೆಲ ದಿನಗಳ ಹಿಂದೆ ಬೊಮ್ಮಾಯಿ ಅವ್ರ ಜೊತೆಗೆ BSY ಚರ್ಚೆ ನಡೆಸಿದ್ರು. ನೀವು ಒಂದು ಬಾರಿ ಮಾತಾಡಿ ಅಂತ BSY ಹೇಳಿದ್ರಂತೆ ಬೊಮ್ಮಾಯಿ ಅವ್ರಿಗೆ, ಅಂದ್ರೆ ಯತ್ನಾಳ್ ಜೊತೆಗೆ ಮಾತಾಡಿ ಅಂತ. ಪರಸ್ಪರ ಮಾತುಕತೆ ಮಾಡಿ ಪರಿಹಾರ ಮಾಡೋಣ, ಅದೇನಿದೆ ಕೇಳಿ ಯತ್ನಾಳ್ ಅವ್ರ ಜೊತೆಗೆ ಮಾತಾಡೋಣ ಅಂತ ಹೇಳಿದ್ರು. ನಾನು ಬರೋದಕ್ಕೆ ರೆಡಿ ಇದ್ದೀನಿ ಅಂತಲೂ ಕೂಡ ಯಡಿಯೂರಪ್ಪ ಹೇಳಿದ್ರಂತೆ. ಅಂದರೆ ನೀವು ಮೊದಲು ಮಾತಾಡಿ, ನೀವು ಮಾತುಕತೆ ನಡೆಸಿ ಮೊದಲು, ಅವರೇನಾದರೂ ನಾನೇ ಬರಬೇಕು ಮಾತಾಡಬೇಕು ಅಂತ ಹೇಳಿದ್ರೆ ನಾನು ಕೂಡ ಬರ್ತೀನಿ, ನನಗೇನು ತೊಂದರೆ ಇಲ್ಲ, ನಾನು ಬರ್ತೀನಿ ಅಂತ ಹೇಳಿದ್ರಂತೆ. ಅದಾದ ನಂತರ ಯತ್ನಾಳ್ಗೆ ಬೊಮ್ಮಾಯಿ ಕಿವಿ ಮಾತು ಹೇಳಿದರು, ಹೋಗಿ ಮಾತಾಡಿದರು. ದೆಹಲಿಯಲ್ಲಿ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ, ಅಂದರೆ ಆ ಸೋಮಣ್ಣ ಅವರ ಒಂದು ಮನೆ ವಿಚಾರಕ್ಕೆ, ಮನೆ ಪೂಜೆ ವಿಚಾರಕ್ಕೆ ಹೋದಾಗ ಎಲ್ಲ ಸರಿಪಡಿಸ್ಕೊಂಡು ಹೋಗೋಣ ಅಂಥೇಳಿ ಯತ್ನಾಳ್ಗೆ ಹೇಳಿದ್ರಂತೆ ಬೊಮ್ಮಾಯಿಯವರು. ಸೊ ಇದಿಷ್ಟು ಕೆಲವೊಂದು ಆಪ್ತ ಮೂಲಗಳಿಂದ ಲಭ್ಯವಾಗ್ತಾ ಇರುವಂತಹ ಮಾಹಿತಿ, ಈ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಬೊಮ್ಮಾಯಿಯನ್ನು ಸಂಧಾನಕ್ಕೆ ಕಳಿಸಿದ್ರು BS ಯಡಿಯೂರಪ್ಪ ಅಂಥೇಳಿ. ಯಾಕಂದರೆ ಯತ್ನಾಳ್ ಅವರ ಮಾತುಗಳು, ಅದರಲ್ಲೂ ತಮ್ಮ ಪುತ್ರ ವಿಜಯೇಂದ್ರ ವಿರುದ್ಧ ಕಿಡಿಕಾರ್ತಾ ಇರುವಂಥದ್ದು, ಜೊತೆಗೆ BS ಯಡಿಯೂರಪ್ಪ ಅವ್ರ ವಿರುದ್ಧನೂ ಕೂಡ ಟೀಕಾ ಪ್ರಹಾರವನ್ನು ಮಾಡ್ತಾ ಇದ್ದಂಥ ಯತ್ನಾಳ್. ಸರಿ, ಅದೇನಂತೆ, ಯಾಕೆ ಇಷ್ಟೆಲ್ಲ ಅವರು ಖಾರವಾಗಿ ಮಾತಾಡ್ತಾ ಇದ್ದಾರೆ, ಮಾತಾಡಿ, ನೀವು ಒಂದ್ಸತಿ ಸಂಧಾನ ಮಾಡಿ ಅಂಥೇಳಿ ಹೈಕಮಾಂಡ್ ಹೇಳಿ, ವರಿಷ್ಠರು ಹೇಳಿದ್ರೆ ನಾವು ಅದಕ್ಕೆ ಬದ್ಧರಾಗಿರ್ತೀವಿ ಅಂಥೇಳಿ ಯತ್ನಾಳ್ ಹೇಳಿದ್ರಂತೆ. ವರಿಷ್ಠರ ಮಾತಿಗೆ ನಾವು ಬದ್ಧ ಅಂಥೇಳಿ ಅವಾಗ ಯತ್ನಾಳ್ ಬಣ ಹೇಳಿತ್ತು ಅಂತ. ಬೊಮ್ಮಾಯಿ ನೇತೃತ್ವದಲ್ಲೇ ಎಲ್ಲ ನಡೀಲಿ, ಪರವಾಗಿಲ್ಲ, ನೀವೇ ಮಧ್ಯಸ್ಥಿಕೆಯನ್ನು ವಹಿಸಿ, ಆದರೆ ನೀವೇನು ಹೇಳ್ತಾ ಇದ್ದೀರಲ್ಲ ಈ ಮಾತುಗಳನ್ನು ಹೈಕಮಾಂಡ್ ಹೇಳಬೇಕು ಅಂತ ಬೊಮ್ಮಾಯಿ ನೇತೃತ್ವ ವಹಿಸಬೇಕು ಅಂಥೇಳಿ ಯತ್ನಾಳ್ ಬಣ ಹೇಳ್ಕೊಂಡಿತ್ತಂತೆ. ಈಗ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿ. ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಳ್ಳೋದಕ್ಕೆ ಇವ್ರು ರೆಡಿ ಇಲ್ಲ, ನನಗೆ ಯಾಕಬೇಕು ಈ ಉಸಾಬರಿ ಅನ್ನುವಂಥ ಒಂದು ರೀತಿಲಿ. ಬಟ್ ಯತ್ನಾಳ್ ಅವ್ರ ಬಣ ಹೇಳ್ತಾ ಇದೆ, ಇಲ್ಲ ಬೊಮ್ಮಾಯಿಯವ್ರು ಇರಲಿ, ಮಧ್ಯಸ್ಥಿಕೆ ತಗೊಳ್ಳಿ, ಯಾಕಂದರೆ BS ಯಡಿಯೂರಪ್ಪ ಅವ್ರಿಗೂ ಆಪ್ತರು, ಅವರು ಕೂಡ ಸಂಧಾನಕ್ಕೆ ಅಂಥೇಳಿ ಕಳಿಸಿದ್ರು ಅನ್ನುವಂಥದ್ರ ಬಗ್ಗೆ ಲಭ್ಯವಾಗ್ತಾ ಇರುವಂಥ ಒಂದು ಮಾಹಿತಿ. ಸೊ ಹಾಗಾಗಿ ನೀವೇ ಮಧ್ಯಸ್ಥಿಕೆ ವಹಿಸಿ, ಬಟ್ ನೀವೇನು ಹೇಳ್ತಾ ಇದ್ರಲ್ಲ, ಈಗ ಏನು ಮಾತಾಡೋದಕ್ಕೆ ಸಂಧಾನಕ್ಕೆ ಬಂದು ನೀವೇನೇನು ವಿಚಾರಗಳನ್ನ ಹೇಳ್ತಾ ಇದ್ರು ಅದೆಲ್ಲವೂ ಕೂಡ ನಮಗೆ ವರಿಷ್ಠರು ಹೇಳಬೇಕು. ಹೈಕಮಾಂಡ್ ನಮ್ಮ ಜೊತೆಗೆ ಮಾತಾಡಿ, ವರಿಷ್ಠ ನಾಯಕರಿಂದ ಈ ಮಾತುಗಳು ಬಂದರೆ ಅಥವಾ ಈ ಒಂದಷ್ಟು ಭರವಸೆಗಳು ನಮಗೆ ಸಿಕ್ಕಿದ್ರೆ ಆಗ ಮುಂದಿನ ಹಂತದಲ್ಲಿ ನಾವು ನೋಡೋಣ, ಮಾತಾಡೋಣ ಅಂಥೇಳಿ ಯತ್ನಾಳ್ ಬಣ ಕೂಡ ಈಗ ರೆಡಿ ಇದೆ ಅಂಥೇಳಿ. ಆದರೆ ಸಂಧಾನದ ಮಧ್ಯಸ್ಥಿಕೆ ವಹಿಸೋದಕ್ಕೆ ಬಸವರಾಜ ಬೊಮ್ಮಾಯಿಯವರು ಸಿದ್ಧರಿಲ್ಲ. ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಕ್ಕೆ ಬೊಮ್ಮಾಯಿ ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಲಭ್ಯವಾಗಿರುವಂಥ ಮಾಹಿತಿ.